ಮಂಗಳೂರಿನ ಸೇಂಟ್ ಅಲೋಷಿಯಸ್ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ರಾಜಕೀಯ ವಿಜ್ಞಾನ ವಿಭಾಗದ ವತಿಯಿಂದ ಅಲೋಷಿಯಸ್ ಮಾಡೆಲ್ ಯುನೈಟೆಡ್ ನೇಷನ್ಸ್ ಎಂಬ ಕಾರ್ಯಾಗಾರವು ಎಲ್ಎಫ್ ರಸ್ಕಿನ್ ಹಾಲ್ನಲ್ಲಿ ನಡೆಯಿತು. ಮಂಗಳೂರಿನ ಸೇಂಟ್ ಅಲೋಷಿಯಸ್ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಎಲ್ಎಫ್ ರಸ್ಕಿನ್ ಹಾಲ್ನಲ್ಲಿ ಅಲೋಷಿಯಸ್ ಮಾಡೆಲ್ ಯುನೈಟೆಡ್ ನೇಷನ್ಸ್ ಎಂಬ ವಿಚಾರಗೋಷ್ಠಿ ನಡೆಯಿತು. ಇನ್ನು ಹಮಾಸ್ ಇಸ್ರೇಲ್ ಸಂಘರ್ಷದ ಮೇಲೆ ಶಾಂತಿ ನಿರ್ಣಯ ಮತ್ತು ನಾಯಕತ್ವ ಮತ್ತು ರಾಜಕೀಯ ಭಾಗವಹಿಸುವಿಕೆಯ ಮೂಲಕ ಮಹಿಳೆಯರ ಸಬಲೀಕರಣ ಎಂಬ 2 ವಿಷಯಗಳ ಮೇಲೆ ಸಂವಾದ ಕಾರ್ಯಕ್ರಮ ನಡೆದವು. ಸೇಂಟ್ ಅಲೋಷಿಯಸ್ ಸಂಸ್ಥೆಗಳ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಎಸ್ಜೆ ಅವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು ಮಾನವೀಯತೆಯ ಕಾಳಜಿಯನ್ನು ತೆಗೆದುಕೊಂಡ ವಿಶ್ವಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿದರು. ಬಡವರು, ನಿರಾಶ್ರಿತರು, ಆದಿವಾಸಿಗಳು ಮುಂತಾದ ಕನಿಷ್ಠ ಅನುಕೂಲತೆ ಇರುವವರ ಅಗತ್ಯತೆಗಳು ಮತ್ತು ಹಿತಾಸಕ್ತಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಮತ್ತು ವ್ಯಕ್ತಪಡಿಸಬೇಕು ಎಂದು ಅವರು ಪ್ರೇಕ್ಷಕರನ್ನು ಒತ್ತಾಯಿಸಿದರು. What is important is we are aware of the issues and the situation which is disturbing our globe. We speak of peace, dignity, equality on a healthy planet. We know there is a division. We are aware of the global context, whether it is in the health sector, whether it is in the climate or environmental issues, security or conflict resolutions. There are multiple things which are disturbing our globe. ಮಂಗಳೂರಿನ ಸೇಂಟ್ ಅಲೋಷಿಯಸ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ವೈಸ್ ಚಾನ್ಸಲರ್ ಆದ ರೆವರೆಂಡ್ ಫಾದರ್ ಮೆಲ್ವಿನ್ ಡಿ ಕುನ್ನಾ ಎಸ್ಜೆ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪರಿಸರ ಸೇರಿದಂತೆ ಪ್ರಪಂಚದ ಮೇಲೆ ಪರಿಣಾಮ ಬೀರುವ ಹಲವಾರು ಸಮಸ್ಯೆಗಳಿಗೆ ಒತ್ತು ನೀಡಿದರು ಮತ್ತು ಜಾಗತಿಕ ಪೌರತ್ವದ ಅಗತ್ಯತೆಯ ಬಗ್ಗೆಯೂ ಹೇಳಿದರು. Unfortunately, what I find is most people surely represent the interests of their own. For instance, in the UN, they all would like to take care of the interests of their own nation. Perfect. On one hand, you require that. You need to take a stand and tell people what the perspective of that particular country is. But what irks me most is that they don't take into consideration the concerns of the entire humanity. I thank Dr. Rosvira for introducing me as a person who believes in global citizenship. For one, it's true. I believe that this entire globe has a humanity. And if at all someone wins, it should be humanity. Whatever we say and do, whatever perspective we hold, we need to ask this question, will it help humanity? ಕಲಾ ವಿಭಾಗದ ಡೀನ್ ಮತ್ತು ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೋಸ್ವೀರಾ ಡಿಸೋಜಾ ಸ್ವಾಗತಿಸಿ ಮೊಹಮ್ಮದ್ ಅಫ್ರಿದ್ ವಂದಿಸಿದರು. ಈ ವೇಳೆ ಡೀನ್ ಆಲ್ವಿನ್ ಡೇಸಾ, ಲೆಟಿಟಿಯಾ ಡಿಕೋಸ್ತಾ, ಬ್ಲಾಂಚೆ ರೋಡ್ರಿಗಸ್ ಮತ್ತು ಅಶ್ವಿನ್ ವಿನೋದ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.